ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾ ಇವತ್ತು ಇಲ್ಲಿ ಹಳ್ಳಿ ಕಡೆ ಎಲ್ಲ ಹೊಲ್ಗೆ ಹೋದಾಗ ಹೂವು ಬರಪ್ಲಿದ್ರೆ ಕಾಯಿ ಹಾಕ್ಲಿದ್ರೆ ಎಣ್ಣೆ ಯಾವ ಥರ ಹೊಡಿತಾರೆ ಅಂತೇಳಿ ತೋರಿಸ್ತೀನಿ ಬರ್ರಿ. ನಾ ಈಗ ನಮ್ಮ ಹೊಲ್ಕೆ ಮಾಡಿದ್ದೀನಿ, ನಮ್ಮ ಪಪ್ಪ ಎಣ್ಣೆ ಹೊಡಿಲಕ್ಕಂತೇಳಿ ಹೋಗ್ಯಾರ. ಅದು ಹೆಂಗೆ ಹೊಡಿತಾರೆ ಅಂಥೇಳಿ ನಾ ತೋರಿಸ್ತೀನಿ ಬರ್ರಿ. ನೋಡಿ ಫ್ರೆಂಡ್ಸ್, ನಾ ಹೊಲಕ್ಕೆ ಬಂದೀನಿ ಈಗ. ನೋಡ್ರಿ ಓಲ್ ನಮ್ಮ ಪಪ್ಪ ಎಣ್ಣೆ ಹೊಡ್ಲತ್ತಾರ. ನೋಡ್ರಿ ಅಲ್ಲಿ ಹೊಡ್ಲತ್ತಾರ. ಮಾಲಿ ಮಾಡೋನು ಆಗ್ಯದ್ರಿ. ನೋಡಬೇಕು ಹೊಡಿದಾರ ಅವ್ರ ಕೆಲಸ ಅವ್ರು ಮಾಡ್ಲತ್ತಾರ. ಬಟ್ ಇಷ್ಟು ಕಷ್ಟಪಟ್ಟಿದ್ದು ವೇಸ್ಟ್ ಆಯ್ತದ್ರಿ. ಮಳೆ ಬಂತಂದ್ರೆ ಒಂದು 3-4 ತಾಸು ಬರಲ್ಲ ಹೋಯ್ತು ಅಂದ್ರೆ ಏನು ಅನ್ಸಲ್ಲ. ಅಷ್ಟು ಅಜ್ಜಿ ಹುದ್ಕೊಂಡು ಎಣ್ಣೆ ಹೊಡಿಬೇಕ್ರಿ ಬೆಳೆ ಬೆಳಿಬೇಕಂದ್ರೆ. ನೋಡ್ರಿ ಈ ಟೈಪ್ ಹೂವು ಬಿಡ್ಲಕ್ಕ ಎಣ್ಣೆ ಹೊಡ್ಲತ್ತಾರಲ್ಲಿ. ಅದಕ್ಕೆ ನೀರು ಮದ್ದು ಅದು ಇದು ಬೇಕ್ರಿ. ಸೋಯಾ ತೊಗರಿ ಹಾಕ್ಯಾರ. ಅದಕ್ಕೆ ಇಬ್ಬರಂತೂ ಕಂಪಲ್ಸರಿ ಬೇಕ್ರಿ ಎಣ್ಣೆ ಹೊಡ್ಲಿಕ್ಕ. ನಮ್ಮ ಮಮ್ಮಿನೂ ಹರ ನೋಡ್ರಿ. ಇದಕ್ಕೆ ತಿಲ್ಲಕ್ಕೆ ಕೋಣಗಿ ಬಂದೀವ್ರಿ ಇಷ್ಟೊತ್ತನ. ನಮ್ಮ ಕಡೆ ಕೋಣಗಿ ಅಂತಾರೆ, ಒಂದು ಕಡೆ ವಾನೇರ್ ಅಂತಾರೆ, ಇನ್ನೊಂದು ಕಡೆ ಏನೇನೋ ಅಂತಾರೆ, ಬೇರೆ ಬೇರೆ ಹೆಸರಿನ ಕರೀತಾರೆ ಅವಕ್ಕೂ. ಅದು ಹೊಡಿಬೇಕು, ಈ ಬೆಳೆ ಬೆಳೆಸ್ಬೇಕಂದ್ರೆ ಈ ಬೆಳೆ ಕೈದಾಗ ಬರೋ ತನಕ ಎಷ್ಟೋ ಕಷ್ಟಪಡ್ಬೇಕಾಯ್ತದ್ರಿ ರೈತರು. ನೋಡ್ರಿ ಇದೇನು ಹುಲ್ಲದ ಇಲ್ಲ, ಇದೆಲ್ಲ ತೆಗಿಬೇಕು. ಹುಲ್ಲು ತೆಗಿಲತ್ತಾರ ನೋಡ್ರಿ. ಈಗ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಬೆಳೆ ತೆಗಿತಾರೆ ರೈತರು. ನಾವೇನ್ರಿ ಸಿಟಿದಾಗ ಕುಂತು ಆರಾಮ್ ಸರಿ ಉಣ್ತೇವೆ. ಒಂದು ಭತ್ತ ಕೈಗೆ ಬರ್ಬೇಕಂದ್ರೆ ಎಷ್ಟೆಷ್ಟೋ ಕಷ್ಟ ಬೇಕಾಯ್ತದ. ಅಷ್ಟು ಕಷ್ಟಪಟ್ಟರೆ ಪ್ರತಿಫಲ ಅನ್ನೋದು ಕಾಣ್ಬೇಕ್ರಿ. ಜಮೀನ್ದಾಗ ಬೆಳೆದು ಭಾಳ ಕಷ್ಟ ರೀ. ಬಟ್ ಕಷ್ಟ ಇದ್ರೂ ಇಷ್ಟಪಟ್ಟು ಬೆಳೆದ್ರೆ ಅಷ್ಟೊಂದು ಕಷ್ಟ ಅನ್ಸಲ್ರಿ. ನೋಡೋರಿಗೇನ್ರಿ ಇದು ಈಸಿ, ನಾವು ಮಾಡ್ಬೋದು ಅನಿಸ್ತದೆ. ಬಟ್ ಮಾಡ್ಲಕ್ಕೆ ಅದು ನೋವು ಅನುಭವಿಸಿದವ್ರಿಗೆ ಗೊತ್ತ್ರಿ ಆ ಕಷ್ಟ ಏನು ಅಂತ. ನೋಡ್ರಿ ಓಲ್ ಹೊಡ್ಲತ್ತಾರ ನಮ್ಮ ಪಪ್ಪ. ಈಗ ಅದ್ರಾಗ ಏನೇನು ಮಿಕ್ಸ್ ಮಾಡ್ಯಾರ ಅಂತೇಳಿ ತೋರಿಸ್ತೀನಿ ಬರ್ರಿ. ನೋಡ್ರಿ ಇಷ್ಟು ಹುಲ್ಲು ಬರ್ತದೆ ಅದ್ರೊಳಗೆ. ನೋಡ್ರಿ ಇನ್ನೂ ಮಸ್ತ್ ಬರ್ತದ್ರಿ. ಇವು ದನ ಕರು ಮೇವು ಅವೆಲ್ಲ ತಿಂತಾವ್ರಿ ಇದು. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಡ್ರಮ್ ತುಂಬ 1 ಎಕರೆಗೆ 1.5 ಎಕರೆಗೆ ಒಂದು ಡ್ರಮ್ ಬೇಕಂತ ಹೇಳ್ತಾರೆ ಉಸುದ್ದೆ. ಹಿಂಗೆ ಡ್ರಮ್ ಕಲಸಿ ಹೊಡಿತಾರೆ. ಈ ಟೈಪ್ ಇಲ್ಲಿ ನೋಡ್ಲತ್ತಾರೆ ನೋಡ್ರಿ ನಮ್ಮ ಪಪ್ಪ. ಬಿಸಿಲು ಗಾಳಿ ಮಳೆ ಚಳಿ ನೆರಳವೇನು ನೋಡಲ್ದೇ ಕೆಲಸ ಮಾಡ್ಬೇಕಿತ್ತದ್ರಿ ಹೊಲ್ದಾಗಿಂದು ಫ್ರೆಂಡ್ಸ್. ನೋಡಿ ನಮ್ಮ ಆಯುಷಿಗೆ ತಳಗೆ ಎಲ್ಸಿದ್ದೀನಿ ರೀ, ಕೈ ನೋಯ್ಲತ್ತವಂತೇಳಿ. ಅವ ನೋಡ್ರಿ ಅದು ತೊಗರಿ ಗಿಡದು ಎಲ್ಲಿ ಚೂಟಿ ಹಾಕ್ಲತ್ತನ. ನೋಡಿ ಹೆಂಗೆ ಚೂಟ್ಲತ್ತನ ಫ್ರೆಂಡ್ಸ್. ಕಡಿಬೇಡ್ದು ಮಮ್ಮ. ನೋಡಿ ಅದು ಒಂದೇ ಎಲೆ ಬೆಳೆಸ್ಬೇಕಂದ್ರೆ ಎಷ್ಟೋ ಕಷ್ಟಪಡ್ಬೇಕಿದ್ರು. ನನ್ನ ಮಗನಿಗೆ ಏನು ಗೊತ್ತ್ರಿ, ಇನ್ನು ಮುಂದಕ್ಕೆ ಹೋಗ್ತಾ ಇದನ್ನು ಕಟ್ಕೋತಾ. ಅಲ್ಲೇ ಬಿಟ್ಟು ಅಲ್ಲೆಲ್ಲ ನಂದೇ ಅಂತನ್ರಿ ಇವ. ನೋಡಿ ಅಲ್ಲೊಂದು ಗೊಬ್ಬರ ಒಯ್ದು ಹಾಕಬೇಕಾಗ್ತದ ಗಟರ್ ಒಳಗನಿ. ಅದು ಎಣ್ಣೆ ಕಲಸಿದ್ದು ನೀರು. ಅದು ಅಷ್ಟು ಅಜ್ಜಿ ಒಂದು ಕೊಡ ಹಂಗೆ ಹಿಡಿತಿದ್ರಿ ಫ್ರೆಂಡ್ಸ್. ಅದು ಅದ್ರೊಳಗೆ ಎಣ್ಣೆ ಅಷ್ಟು ಅಜ್ಜಿ ಇಕ್ಕೊಂಡು ಹೊಡಿಬೇಕು ಎಣ್ಣೆ. ನಾ ಈಗ ಶದಿ ಹೆಂಗೆ ಕಳಿತಾರಂತ ತೋರಿಸ್ತೀನಿ ಬರ್ರಿ. ನೋಡ್ರಿ ಇಲ್ಲಿ ಶದಿ ಕಳೆದಿದ್ದದನೆ. ಇಲ್ಲೇ ಇಷ್ಟು ನೀಟ್ ಕಾಣತ್ತದ. ಇದು ಎಲ್ಲ ಹುಲ್ಲು ಕಿತ್ತಿದ್ದ ಇದೆ, ಇಷ್ಟು ನೀಟ್ ಕಾಣತ್ತದ ನೋಡ್ರಿ. ಈಗ ಅದು ಹುಲ್ಲು ಕಿತ್ತಲ್ಲಿ ತೋರಿಸ್ತೀನಿ ಬರ್ರಿ. ನೋಡ್ರಿ ಇದೆಲ್ಲ ಹೆಂಗೆ ಕಾಣತ್ತದ ಕಚ್ರ ಎಲ್ಲ ಸಾಫ್ ಮಾಡ್ಬೇಕಾಯ್ತದ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಹುಲ್ಲು ತೆಗಿಲತ್ತಾರ ಅಂದ್ರೆ ನಮ್ಮ ಕಡೆ ಶದಿ ಕಳ್ಳಿತಾರಂತಾರೆ. ಮಾಡೋನು ಫುಲ್ ಆಗ್ಯದ. ಇದಕ್ಕೆ ಶಲ್ದಿ ಕಳಿಬೇಕೆ, ಹಾಗೆ ಬಿಡ್ಬೇಕು. ತಾನೇ ಬೆಳೆ ದೊಡ್ಡದಾಯ್ತು, ಹಾಗೆ ಬಿಡ್ಬೇಕು.
ಆ ಹುಲ್ಲಿನ ಸಂಗಟ ಇದು ಭೀ ಬರ್ತದಿಲ್ಲ. ಇದು ಕುಂಟಿ ಹೊಡೆದಿರಿ ಮಾಮಿ? ಕುಂಟಿ ಹೋಗಿ ಬೇರೆ ಹೊಡಿಬೇಕು. ಕುಂಟಿ ಬೇರೆ ಹೊಡಿಬೇಕು, ಶದಿ ಬೇರೆ ಕಳಿಬೇಕು. ಮತ್ತೆ ಹೊಡ್ಯಾರ ಕುಂಟಿ ನಮ್ಮ ಹೊಡಿತಾರ. ಥೋಡಿರೆ ಇದು ಏನಂತಾರೆ ಶದಿದದ ಎಲ್ಲ ಸರಿಯಾಗಪ್ಲೆ ಸಿಗ್ತಾವೆ ಬೆಳಿ ಹೋದ್ರೆ. ಆಯ್ತಾ ಮೈನತಿ ಮಾಡೋದ ನಡ್ದಾವ ನೀರು ಹೇಳಲ್ರಿ ಬೀಜರ ಮಳೆ ಬಕ್ಕೊಳ್ ಬೈತಂದ್ರೆ ಹೋಯ್ತಾವ ಅಂತಾರಲ್ಲ ಅದಕ್ಕಲ್ರಿ. ಏನು ಆಗ್ಲತ್ತಿ ನೋಡಿ ಕಣ ಮಡಿಗಾರ ಚಂದ ಅಂದ್ರೆ ಈ ಕಡೆ ಕಟ್ಟಿಗೆ ಹುಲ್ಲು ಬಕ್ಕೊಳಾಗ್ಯದಿಲ್ಲ. ಕಡೆಲ್ಲ ಹಿಂಗೆ ಇರ್ತಾವ ಹೊಲಗಳು ಬಿಳೆ ಕಟ್ಟಿ ಹಂಗದೇನ ಹಂಗೆ ಐತಾವ ನಾವು. ಇದು ಕಳ್ಕೊತ ಹೋಯ್ತಾವ ವರ್ಷಗಂತ ಏನು ಕಾಣಲ್ಲ. ಇದು ಒಂದು ಬೆಳೆ ಹೋಗತಾನೆ ಎಸೆ ಕಳಿಸ್ತಿರ್ಬೇಕು 4-5 ಹೇಳಿ ಆಯ್ತದ ಒಮ್ಮೆ ಒಮ್ಮೆ 3 ತಿಂಗಳು ಬರ್ತದೇನೋ ಇದು ಇಲ್ಲ ವರ್ಷಿಗೆ ಒಮ್ಮೆ. ಮತ್ತು ತೊಗರಿ ಪಿಗ್ರಿಗೆ ಮತ್ತೆ ಕಳ್ಸಲ್ಲ ನೋಡ ಏನು ಮಾಡಲ್ಲ. ಹಾಂ ಎಣ್ಣೆ ಹಾದಸ್ ಉಪ್ಪು ಸಂತೆ ಹಾಕಿಲ್ಲ ನೋಡೋ ತುಳ್ದಿ ಮಕ್ಕ ಏನಿಲ್ಲ. ಆಯ್ತು ಸರಿ ಕಾಲು ಬಿಟ್ಟೇವು ಅಂದ್ರೆ ಎಣ್ಣೆ ಹೊಡೆದೇವು ಅಂದ್ರೆ ಆಯ್ತು. ಅಂದ್ರೆ ಭೀ ಚಲೋ ಇಲ್ಲ ಈ ವರ್ಷ ಏನಾಗ್ತದೆ ಚಲೋ. ಇದು ತೊಗರಿ ಹ್ಞೂ ಅಲ್ಲೇ ಕುಂತು ಬಿದ್ದಪ್ಲೇ ಆಗ್ಯದ. ಮಳೆ ಎತ್ತೋಗ್ಯದ. ಮಳೆ ಹತ್ತಿನ ನಾ ಎಲ್ಲಿ ಬಿತ್ತಿಲ್ಕೆ ಮಳೆ ಬಿದ್ದಿಲ್ಲ ಅದಕ್ಕೆ ಹೋಗ್ಯದಂದಿದೆ. ಇಲ್ಲ ಮಳೆ ಎಲ್ಲರ ಬಳಿ ಒಂದೇ ತೊಗರಿ ರೋಗ ಬರ್ದಂಗೆ ಇದು ಹುಲ್ಲು ಹಿಂಗೆ ಎತ್ತಲ್ಗತ್ಲೆ ಹಿಂಗೆ ಮಚ್ಚಿಗಿತ್ತದೇನೋ ಇಲ್ಲ ಮಾಮಿ? ಹಾಂ ಯಪ್ಪ ಕಷ್ಟ ಅದಪ್ಪ. ಹಾಂ ನೋಡಿ ಫ್ರೆಂಡ್ಸ್, ಇಲ್ಲದು ಶದಿ ಕಳ್ದಿದ್ದು ಹುಲ್ಲೆಲ್ಲ ಎತ್ತಿ ಹಾಕ್ಲತ್ತಾನ ನನ್ನ ತಮ್ಮ. ಅದು ಎತ್ತಿ ಹಾಕಲ್ದ್ರೆ ಮತ್ತು ಚಿಗಿತದಂತ್ರಿ. ಶದಿ ಕಳ್ಳಿ ಅವ್ರಿಗೆ ಕರ್ಕೊಂಡು ಬರಬೇಕು, ಅವ್ರಿಗೆ ಕೂಲಿ ಅಂತೇಳಿ ಕೊಡಬೇಕು, ಇದು ಎತ್ತಿ ಹಾಕಬೇಕು ಫ್ರೆಂಡ್ಸ್. ಆ ಎಣ್ಣೆ ಮಿಕ್ಸ್ ಮಾಡಿ ನೀರು ಹಾಕ್ಲಿಕ್ಕೆ ಅವ್ರು ಎಲ್ಲರ ಟೈಪ್ ಹೋಗ್ಬೇಕ್ರಿ ಅವ್ರ ಹಿಂದಿಂದ. ನೋಡ್ರಿ ಬೆಳೆ ಸುಮ್ಮನೆ ಕೈಗೆ ಬರಲ್ರಿ ಫ್ರೆಂಡ್ಸ್. ಒಂದು ಬೆಳೆ ಕೈಗೆ ಬರ್ಬೇಕಂದ್ರೆ ಏನೇನೋ ಕೆಲಸ ಮಾಡ್ಬೇಕಾಗ್ತದ್ರಿ ನಾವು. ಹುಲ್ಲು ತೆಗೆಯೋದು, ಎಣ್ಣೆ ಹೊಡೆಯೋದು, ಮತ್ತು ನಂತರ ಈ ತೊಗರಿ ನೋಡ್ರಿ ಇದ್ರ ಚಂಡಿನೂ ಕಡಿತಾರೆ. ಅದು ಸರಿಯಾಗೈತದ ಅಂಥೇಳಿ ಚಂಡಿ ಕಡಿದ್ರೆ ಸರಿಯಾಗೈತದ ಅಂಥೇಳಿ ಅಂತ್ರಿ. ಅಗರ ಹುಲ್ಲು ತೆಗ್ದಿದ್ದು ಹುಲ್ಲೇನದಲ್ರಿ ಇದು ಎತ್ತು ಹಾಕಲ್ಲ ಉದ್ರ ಮತ್ತು ಅದು ಅಲ್ಲೇ ಇದ್ದಿದ್ದು ಮತ್ತು ಅದು ಚಿಗಿತದಂತ. ಅದಕ್ಕೆ ನೋಡ್ರಿ ಆತಮ್ಮ ಚಿಲ್ದಾಗ ಹಾಕ್ಕೊಂಡು ಎತ್ಕೊಂಡು ಹೊಂಟಾನ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಬೆಳೆ ಗಡ್ಚು ಅಂದ್ರೆ ಹತ್ತಿ ಬೆಳೆದವ. ಹುಳ ಹುತ್ತು ಅದೇನು ಥಿಂಕ್ ಮಾಡಿದೆ ನಾವು ಕೆಲಸ ಮಾಡಬೇಕಾಗ್ತದೆ ಹೊಲದಾಗ. ಅದೆಲ್ಲ ಥಿಂಕ್ ಮಾಡ್ದೇವು ಅಂದ್ರೆ ನಾವು ಹೊಲದಾಗ ಕೆಲಸ ಮಾಡೋಕೆ ಆಗಂಗಿಲ್ಲ ರೀ. ನೋಡಿ ಫ್ರೆಂಡ್ಸ್, ದನಗಳೆಲ್ಲ ಎಷ್ಟು ಚಂದ ತಿಲ್ಲತ್ತವ. ಹಳ್ಳಿ ಲೈಫ್ ಎಷ್ಟು ಮಸ್ತ್ ಇರ್ತದಲ್ರಿ, ನೋಡ್ಲಿಕ್ಕೆ ಕೇಳಕ್ಕೆ ಅನ್ಭವಿಸ್ಲಕ್ಕೇನೋ ಎಷ್ಟೋ ಸರಿಯಾಗಿ ಚಂದ ಇರ್ತದ್ರಿ. ಬಟ್ ಕೆಲವೊಬ್ರಿಗೆ ಹಳ್ಳಿ ಅಂದರೆ ಭಾಳ ಏಟ್ ಅನ್ನಿಸ್ತದ್ರಿ. ನೋಡ್ರಿ ಎಷ್ಟು ಮಸ್ತನ ಇಲ್ಲ ಮೇಲತ್ತವ. ಇವತ್ತು ವಾತಾವರಣ ಮಸ್ತ್ ಅದ ರೀ ಫ್ರೆಂಡ್ಸ್. ನೋಡ್ರಿ ಒಂಥರ ತಂಪಾಗದ ರೀ. ಇದು ನಾಗಣ್ಣನ ಗುಡಿ ಐತ್ರಿ ನಾವು ಹೊಲ್ದಾಗಿಂದ. ನೋಡಿ ಫ್ರೆಂಡ್ಸ್, ಈ ಹಳ್ಳಿದಾಗ ಕುರಿ ದನ ಕರು ಎಲ್ಲ ಇರ್ತಾವ್ರಿ. ಸಿಟಿದಾಗ ನೋಡ್ತೀನಂದ್ರೂ ಸಿಗಲ್ರಿ. ನೋಡ್ಲಕ್ಕೆ ಜೂ ಪಾರ್ಕ್ ಹೋಗ್ಬೇಕಾಯ್ತದ ನಾವು. ನೋಡ್ರಿ ಇವೆಲ್ಲ ಒಂಥರ ಫ್ರೆಂಡ್ಸ್ ಟೈಪ್ ಇರ್ತಾವ್ರಿ, ಗ್ರೂಪ್. ಒಂದಕ್ಕೆ ಬಿಟ್ಟು ಒಂದಿರಲ್ರಿ, ಒಂದೆಲ್ಲರ ಹೋಗಿಬಿತ್ತು ಅಂದ್ರೆ ಅಷ್ಟು ಬೋತಾವ. ನೋಡ್ರಿ ಅಷ್ಟು ಒಂದು ಸೈಡ್ ಆಗ್ಲತ್ತಾವ ಬಸ್ಸಿಗೆ. ನೋಡಿ ಸ್ಕೂಲ್ ಬಸ್ಸಿಗೆ ನೋಡಿ ಫ್ರೆಂಡ್ಸ್, ಕೊಣಂಗಿ ಬೆಳೆ ಎಲ್ಲ ತಿಂದು ಯಾವ ಗತಿ ಮಾಡಿಬಿಟ್ಟವ. ಅಷ್ಟು ಅದು ಏನಂತಾರೆ
ಮ್ಯಾಲಿನ ಚಂಡಿನೇ ತಿಂದು ಹಾಕ್ಯಾವ ಅಷ್ಟು ನೋಡ್ರಿ. ಇಲ್ಲಂತೂ ಏನೂ ಇಕ್ಕಿಲ್ಲ. ಕೊಂಡಂಗೆ ಇನ್ನೂ ಕಾಯ್ಬೇಕೆಲ್ಲ ಮಾಡಬೇಕಾಗ್ತದ್ರಿ. ನೋಡಿ ಫ್ರೆಂಡ್ಸ್, ಹೊತ್ತು ಹೋಗ್ಯದ. ಇನ್ನೇನು 5:30 6 ಆಗ್ಲಕ್ಕೆ ಹೊಂಟದ. ಅದಕ್ಕೆಲ್ಲ ದನಗಳೆಲ್ಲ ಮನೆ ಕಡೆ ಹೊಂಟವ್ರಿ. ಇನ್ನೇನು ನಾನು ಮನೆಗೆ ಹೋಗ್ತೀನಿ ಫ್ರೆಂಡ್ಸ್.